ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೋನಿಯಾ ಅಂತ ಅಂದ್ಬಿಟ್ಟು ನಾನು ಮೈಸೂರಿಂದ ಬಂದಿದ್ದೀನಿ. ನಾನು ಮೈಸೂರಲ್ಲಿ ನಂದು ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೆ. ಅದಾದಮೇಲೆ ಬ್ಯಾಚುಲರ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಓದಿ ಆಮೇಲೆ 4 years ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನಲ್ಲಿ ಸೈಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ವಿದ್ಯಾಲೋಕ ವಿಡಿಯೋಸು ಮತ್ತು ವಿದ್ಯಾಲೋಕ ಅವರು ಕ್ಲಾಸಸ್ಸಲ್ಲಿ ಸೆಷನ್ ಮಾಡೋದು, ಕೌನ್ಸಿಲಿಂಗ್ ಅದೆಲ್ಲ ನೋಡಿ ನಾನು ವಿದ್ಯಾಲೋಕಗೆ ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಾದಾದ್ಮೇಲೆ ಅವರು ನನಗೆ ಕೆಲವೊಂದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಈ ಥರ ನನಗೆ ಫಸ್ಟ್ ಆಫ್ ಆಲ್ ಆಸೆ ಇತ್ತು ಈ ಥರ ಹೊರಗಡೆ ಹೋಗಿ ಓದಬೇಕು, ಮಾಸ್ಟರ್ಸ್ ಮಾಡಬೇಕು ಅಂತ. ಆಮೇಲೆ ಅವ್ರು ಕರೆಕ್ಟ್ ಗೈಡ್ ಮಾಡಿ ಯಾವ ವೇಲಿ ಹೋಗಬೇಕು ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಅದ್ರ ಥ್ರೂನೇ ಸ್ಟೆಪ್ ಬೈ ಸ್ಟೆಪ್ ಇಟ್ಟು ಈಗ ನಾನು ಲ್ಯಾಟ್ವಿಯಾದಲ್ಲಿ, ಯುರೋಪ್ ಲ್ಯಾಟ್ವಿಯಾದಲ್ಲಿ RTO ಅಲ್ಲಿ ಓದ್ತಾ ಇದ್ದೀನಿ. ರಿಗಾ ಟೆಕ್ನಿಕಲ್ ಯೂನಿವರ್ಸಿಟಿಲಿ ಓದ್ತಾ ಇದ್ದೀನಿ. ಸಿವಿಲ್ ಕನ್ಸ್ಟ್ರಕ್ಷನ್ ಆ್ಯಂಡ್ ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಕೋರ್ಸ್ 2.5 years ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. RTOಲಿ ಮೇಯ್ನ್ ಹೇಳಬೇಕು ಅಂತ ಅಂದರೆ ಎಲ್ಲನೂ ಈಕ್ವಲ್ ಆಗಿ ನೋಡ್ತಾರೆ. ಆಮೇಲೆ ನಮ್ಗೆ ಏನೇ ಪ್ರಾಬ್ಲಮ್ ಬಂದರು ಅಂದರೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಬೋದು, ಕೇಳ್ಬೋದು. ನಮ್ಗೆ ಏನೇ ಡೌಟ್ ಇತ್ತು ಅಂತ ಅಂದರೂ ಫೀಲ್ ಫ್ರೀಯಾಗಿ ಮಾತಾಡಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಫಾರಿನ್ ಸ್ಟೂಡೆಂಟ್ಸ್ಗಳಿಗೆ ಅಪ್ರೋಚ್ ಮಾಡ್ತಾರೆ. ಮತ್ತು ವೇ ಆಫ್ ಎಜುಕೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಗಿದೆ ಅದು. ನಾನು ಇಂಡಿಯಾ ಮತ್ತು ಇಲ್ಲಿ ನೋಡಿದಾಗ ಇಲ್ಲಿ ಪೇಪರ್ ಆ್ಯಂಡ್ ಪೆನ್ ಯೂಸ್ ಮಾಡೋದಿಲ್ಲ, ಎಲ್ಲ ಟೆಕ್ನಾಲಜಿ ಬೇಸಿಸ್ಸು, ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ. ಮತ್ತು ಆನ್ ಸೈಟಲ್ಲೇ ಪ್ರೆಸೆಂಟೇಷನ್ ಹೇಗೆ ರೆಡಿ ಮಾಡೋದು, ಯಾವ ಥರ ನಾವು ಮಾತಾಡಬೇಕು, ಪ್ರೆಸೆಂಟೇಷನ್ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಕ್ಲೀನಾಗಿ ಅರ್ಥ ಆಗೋ ಥರ ಅದನ್ನು ಕ್ಲೀನಾಗೆಲ್ಲ ಹೇಳ್ಕೊಡ್ತಾರೆ ನಮಗೆ. ಆಮೇಲೆ ಯಾವುದು ಸ್ಟೇಜ್ ಫಿಯರೆನ್ಸ್ ಹೋಗಿಸ್ತಾರೆ. ಆಮೇಲೆ ಕಮ್ಯುನಿಕೇಷನ್ ಹೇಗೆ ಇರಬೇಕು, ಮತ್ತು ಬಾಡಿ ಲ್ಯಾಂಗ್ವೇಜ್ ಆಗಲಿ, ಒಂದು ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದೆಲ್ಲ ಕಂಪ್ಲೀಟಾಗಿ RTOಲ್ಲಿ ಕಲಿತಾ ಇದ್ದೀನಿ. ನನ್ನ RTO ತುಂಬ ಇಷ್ಟ ಆಯಿತು ನನಗೆ ಮಾಸ್ಟರ್ಸು. ಇಲ್ಲಿ ನೆಕ್ಸ್ಟ್ ಥಿಂಗ್ ಜಾಬ್ ಅಪರ್ಚುನಿಟೀಸ್ ಎಲ್ಲ ಇದೆ. ಪಾರ್ಟ್ ಟೈಮ್ ಮಾಸ್ಟರ್ ಸ್ಟೂಡೆಂಟ್ಸಿಗೆ ಜಾಬ್ ಅಪರ್ಚುನಿಟೀಸ್ ತುಂಬ ಜಾಸ್ತಿ ಇದೆ. ನಾನು ಆಲ್ರೆಡಿ ಬಂದು 2 monthsಗೆ ನಾನು ಆಲ್ರೆಡಿ ಜಾಬು ಸೇರ್ಕೊಂಡಿದ್ದೀನಿ. ಪಾರ್ಟ್ ಟೈಮ್ ಜಾಬ್ ಸೇರಿಕೊಂಡು ಓದ್ತಾನೆ ಇದ್ದೀನಿ. ಸೊ ಜಾಬ್ ಅಪರ್ಚುನಿಟಿಗೆ ಏನು ಪ್ರಾಬ್ಲಮ್ ಏನಿಲ್ಲ. ಮತ್ತು ಇಲ್ಲಿ 28 ಕಂಟ್ರೀಸ್ಗೆ ಇಲ್ಲಿ ನಾವು ವೀಸಾ ತೊಗೊಂಡ್ರೆ 28 ಕಂಟ್ರೀಸ್ ಓಡಾಡ್ಬೋದು. ಮತ್ತು ಅಲ್ಲಿಗೂ ಕೂಡ ನಾವು ಜಾಬ್ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಏನಿಲ್ಲ. ತುಂಬ ಇಷ್ಟ ಆಯಿತು. ಓಕೆ, ಈಗ ನನ್ನ RTO ಕ್ಯಾಂಪಸ್ ಇಷ್ಟು ದೊಡ್ಡದಾಗಿರೋ ಕ್ಯಾಂಪಸ್ಸು ಎಲ್ಲನೂ ಬಿಡಿಸಿ ಹೇಳ್ತಾ ಬರ್ತೀನಿ. ಓಕೆನಾ? ಇಲ್ಲಿ ಫಸ್ಟ್ ಈ ಬೋರ್ಡಲ್ಲಿ ನಾವು ನೋಡ್ತಾ ಬರ್ಬೋದು ಯಾವ್ಯಾವ ಡಿಪಾರ್ಟ್ಮೆಂಟ್ ಎಲ್ಲಿ ಇರುತ್ತೆ ಅಂತ. ಈ ಬಾರ್ಕೋಡ್ ಸ್ಕ್ಯಾನ್ ಮಾಡಿದ್ರು ನೀವು ಇದ್ರ ಥ್ರೂ ನಿಮಗೆ ಲೊಕೇಶನ್ಸ್ ತೋರಿಸ್ತಾ ಇರುತ್ತೆ. ನೀವು ಗೂಗಲಲ್ಲಿ ನೋಡಿದಾಗ ಅನ್ಕೋಬೋದು ಇಷ್ಟು ದೊಡ್ಡ ಬಿಲ್ಡಿಂಗು ನಿಜವಾಗ್ಲೂ ಇದೆಯಾ ಅಂತ. ಅದೇನು ಫೇಕ್ ಅಲ್ಲ, ಎಲ್ಲ ಟ್ರೂ. ನಿಜವಾಗ್ಲೂ RTO ಬಿಲ್ಡಿಂಗು ಇಷ್ಟು ದೊಡ್ಡ ಬಿಲ್ಡಿಂಗೆ. ಓಕೆನಾ? ನಮ್ಮ ಕ್ಯಾಂಪಸ್ ನೋಡೋಣ. ನಿಮ್ಗೆ ಅಕಸ್ಮಾತ್ ಅಲ್ಲಿ ಮಿಸ್ ಆದರೆ, ಚಿಕ್ಕದಾಗಿದೆ ಅಂತ ಗೊತ್ತಾದರೆ ಇದರಲ್ಲಿ ದೊಡ್ಡ ಬೋರ್ಡ್ ಇರುತ್ತೆ. ಆಯ್ತಾ? ಇಲ್ಲಿ ನೋಡಿ ನಮಗೆ ಇಂಗ್ಲೀಷಲ್ಲೂ ಬರೆದಿರ್ತಾರೆ, ಲ್ಯಾಟ್ವಿಯನ್ನಲ್ಲೂ ಬರೆದಿರ್ತಾರೆ. ಸೊ ನೋ ಪ್ರಾಬ್ಲಮ್, ಎರಡರಲ್ಲೂ ನಾವು ನೋಡ್ಕೋಬಹುದು. ಫುಲ್ಲು ಗ್ರೀನರೀಸ್ ಇದೆ. ಮತ್ತೆ ಈಗ ಆಕ್ಚುಲಿ ಸ್ನೋ ಇದೆ. ನಾನು ಬಂದಾಗ ಫುಲ್ಲು ಗ್ರೀನರಿ ಇತ್ತು. ಇಲ್ಲಿ ಕಾಲೇಜಿಗೆ ಬಂದಾಗ ಒಳ್ಳೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ, ಮೂಡ್ ಚೆನ್ನಾಗಿದೆ. ಮೇನ್ ಒಂದು ತಿಳ್ಕೋಬೇಕು, RTOಗೆ ಬಂದಾಗ ಎಲ್ಲ ಉಪಯೋಗಿಸೋ ವರ್ಡು ಸ್ಟೂಡೆಂಟ್ ಸರ್ವಿಸ್ ಸೆಂಟರ್. ಸೊ ಸ್ಟೂಡೆಂಟ್ ಸರ್ವಿಸ್ ಸೆಂಟರ್ ಅಂದ್ರೆ ಏನು ಅಂತ ಅಂದ್ರೆ ಇಲ್ಲಿ ಸ್ಟೂಡೆಂಟ್ ಸರ್ವಿಸ್ ಸೆಂಟರ್ ಇರುತ್ತೆ. ಫಸ್ಟ್ ಹೇಳೋದೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟೂಡೆಂಟ್ ಸರ್ವಿಸ್ ಸೆಂಟರ್ಗೆ ಹೋಗಿ ID ತಗೊಳ್ಳಿ ಅಂತ. ಅವಾಗ ನೀವು ಕನ್ಫ್ಯೂಷನ್ ಆಗೋದೇನು ಬೇಡ. ಸ್ಟ್ರೈಟ್ ಸ್ಟೂಡೆಂಟ್ ಸರ್ವಿಸ್ ಸೆಂಟರ್ಗೆ ಬರಬೇಕು, ಇದ್ರೊಳಗಡೆ ಹೋಗಬೇಕು. ನಿಮಗೆ ಅಂತ ID-ನ ಅಲ್ಲಿ ಹೋಗಿ ನೀವು ಕೇಳಿದ್ರೆ ನಿಮ್ಗೆ ID ಆಗಲಿ, ಜೆರಾಕ್ಸ್ ಆಗಲಿ, ನಿಮಗೆ ಪೆನ್ ಬೇಕು ಅಂದರೆ ಪೆನ್ ಆಗಲಿ, ಸ್ಕ್ಯಾನು, ಪ್ರತಿಯೊಂದು ನಿಮ್ಗೆ ಏನೇನು ಬೇಕು ಸ್ಟೂಡೆಂಟ್ಸಿಗೆ ಇಲ್ಲಿ ಆರಾಮಾಗಿ ಸಿಗುತ್ತೆ. ಇಲ್ಲಿ ಫೀಲ್ ಫ್ರೀ. ನಿಮಗೆ ದುಡ್ಡು ಕಡಿಮೆ ಸ್ಟೂಡೆಂಟ್ಸಿಗೆ. ಸೊ ಎಲ್ಲ ಥರ ಸರ್ವಿಸ್ ಕೊಡ್ತಾರೆ. ಅದಕ್ಕೆ ಇದನ್ನ ಸ್ಟೂಡೆಂಟ್ ಸರ್ವಿಸ್ ಸೆಂಟರ್ ಅಂತ ಕರೀತಾರೆ. ನೆಕ್ಸ್ಟ್ ಡಾರ್ಮೆಟ್ರಿ ಬಂದು ಇದು RTOದೇ ಡಾರ್ಮೆಟ್ರಿ. ಕೆಲವೊಬ್ರಿಗೆ ರಿಸರ್ವ್ ಮಾಡಿ ಬೇಗ ಸಿಗುತ್ತೆ, ಕೆಲವೊಬ್ರಿಗೆ ಸಿಕ್ಕಿಲ್ಲ ಅಂದ್ರೆ ಬೇರೆ ಕಡೆ ಅಕಾಮಿಡೇಷನ್ ಅಲೋಕೇಟ್ ಮಾಡ್ತಾರೆ. ನಾನು ಇಲ್ಲಿ ಕಾಲೇಜ್ ಅಡ್ಮಿಷನ್ ಆದಾಗ ಫುಲ್ಲು ಗ್ರೀನರಿ ಇತ್ತು. ಈಗೆಲ್ಲ ಐಸ್ ಆಗಿದೆ. ಇಲ್ಲೆಲ್ಲ ಏನ್ ಮುಖ್ಯ ಅಂದ್ರೆ ಸೈಲೆಂಟ್ ಆಗಿರ್ಬೇಕು. ಇದು ಸೈಕಲ್ ಪಾರ್ಕಿಂಗು, ಸೇಫ್ಟಿನೂ ಇರುತ್ತೆ. ಇದೆಲ್ಲ ಕಂಪ್ಲೀಟ್
ಡಾರ್ಮೆಟ್ರೀಸ್ಗಳು. ಈಗ ಮೇನ್ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗು ಎಲ್ಲಿ ಕ್ಲಾಸಸ್ ಇರುತ್ತೆ ಎಲ್ಲ ಕಂಪ್ಲೀಟ್ ಆಗಿ ತೋರಿಸಿ. ನಮಗೆ ಕ್ಲಾಸಸ್ಗಳು ಎಲ್ಲಿ ಹೋಗಿ ನಾವು ಕ್ಲಾಸಸ್ನ ಅಟೆಂಡ್ ಮಾಡಬೇಕು, ಎಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಂತ ನಿಮ್ಗೆ ಡೌಟ್ ಇದೆ, ಸ್ಟ್ರೈಟ್ ಆಗಿ ಇಲ್ಲಿ ಬಂದರೆ ಇಲ್ಲಿ ನಮಗೆ ಈ ಬಿಲ್ಡಿಂಗ್ ಅಲ್ಲಿ ಮೇನ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಇದೆ. ಮತ್ತೆ ನಮಗೆ ಫಾರಿನ್ ಸ್ಟೂಡೆಂಟ್ ಕೌನ್ಸಿಲರು ಇಲ್ಲೇ ಇರ್ತಾರೆ. ಸೊ ಈ ಡಿಪಾರ್ಟ್ಮೆಂಟ್ ಬಂದು ನಮಗೆ ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲು, ಅಲ್ಲಿ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಎಲ್ಲ ಹೋಲ್ ನಿಮಗೆ ನಾನು ಸ್ಟಾರ್ಟಿಂಗ್ ಬೋರ್ಡಲ್ಲೇ ಹೇಳಿದ್ನಲ್ಲ, ಅಲ್ಲಿ ನಮ್ಗೆ ಸ್ಕ್ಯಾನ್ ಮಾಡಿದ್ರೆ ಪ್ರತಿಯೊಂದು ಯಾವ್ಯಾವ ಡಿಪಾರ್ಟ್ಮೆಂಟ್ ಎಲ್ಲೆಲ್ಲಿ ಅಂತ ಗೊತ್ತಾಗುತ್ತೆ. ಮತ್ತೆ ಇನ್ನು ಇಲ್ಲೆಲ್ಲರೂ ಸ್ಟೂಡೆಂಟ್ಸ್ಗಳಿಗೆ ಪ್ರೋಗ್ರಾಮ್ಸ್ಗಳು ಎಲ್ಲಿ ಮಾಡ್ತಾರೆ, ಯಾವ ಗ್ರೌಂಡಲ್ಲಿ ಮಾಡ್ತಾರೆ ಅಂತ ತೋರಿಸಿ. ಮತ್ತೆ ನೀವು ಕ್ಯಾಂಟೀನು, ಫುಡ್ ಫೆಸಿಲಿಟಿ, ಮತ್ತು ನಿಮಗೆ ವಾಶ್ರೂಮು ಪ್ರತಿಯೊಂದು ಎಲ್ಲ ಕ್ಲೀನಾಗಿರುತ್ತೆ. ಆಮೇಲೆ ಕ್ಯಾಂಟೀನ್ ಎಲ್ಲ ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಚೀಪ್ ರೇಟಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಅವೈಲಬಲ್ ಫುಡ್ಡು ನಾವು ತಿನ್ಬೋದು. ಸೊ ಅದ್ರ ಬಗ್ಗೆ ಏನೂ ವರಿ ಇಲ್ಲ. ಈಗ ಆ್ಯಕ್ಚುಲಿ ಎಲ್ಲ ಏನೇ ಪ್ರೋಗ್ರಾಮ್ ಮಾಡಿದ್ರು, ಫ್ರೆಷರ್ ಪ್ರೋಗ್ರಾಮ್ ಆಗಲಿ, ಯಾವುದೇ ರೀತಿ ಒಂದು ಫೆಸ್ಟಿವಲ್ನ ಆಚರಿಸೋದಾಗಲಿ, RTO ಏನೇ ಪ್ರೋಗ್ರಾಮ್ ಆಗಲಿ ಈ ಗ್ರೌಂಡಲ್ಲೇ ಮಾಡೋದು. ಸೊ ಇದು ಸ್ನೋಯಿಂದ ಫಿಲ್ ಆಗಿಬಿಟ್ಟಿದೆ. ಸೊ ಈಗ ಸ್ನೋ ಇಲ್ಲ ಅಂದರೆ ಕ್ಲಿಯರಾಗಿ ಕಾಣುತ್ತೆ.